ವಿಚಾರ ಏನು ಗುಡ್ ನ್ಯೂಸ್ ಏನು ಅಂದ್ರೆ ಬಹುತೇಕರು ಎಲ್ಲರೂ ಕೂಡ ಹನುಮಂತನಿಗೆ ಜಾಸ್ತಿ TRP ರೇಟಿಂಗ್ ಅನ್ನ ಕೊಟ್ಟಿರ್ತಾರೆ. ಸುದೀಪ್ ಸರ್ ಅವರು ಒಂದು ಚಟುವಟಿಕೆನ ಕೊಡ್ತಾರೆ, ಒಂದು ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಮತ್ತೆ ಯಾರಿಂದ ಒಂದು TRP ಜಾಸ್ತಿ ಇದೆ, ಕೊಡುಗೆ ಜಾಸ್ತಿ ಇದೆ ಅವರನ್ನ ಕರೆಕ್ಟ್ ಆಗಿ ಜೋಡಿಸಿ ಆರ್ಡರ್ ಪ್ರಕಾರ ಅಂತ ಹೇಳಿದಂತ ಟೈಮ್ ನಲ್ಲಿ ಬಹುತೇಕರೆಲ್ಲರೂ ಕೂಡ ಹನುಮಂತವನ್ಗೆ ಒಂದು 12 ರೇಟಿಂಗ್ ಆಗಿರ್ಬೋದು, 8 ರೇಟಿಂಗ್ ಮತ್ತೆ 11 ರೇಟಿಂಗ್ಸ್ ಈ ರೀತಿ ಕೊಡ್ತಾ ಹೋಗ್ತಾರೆ. ಹನುಮಂತ ನಿಜವಾಗ್ಲೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ, ಆತನ ಸ್ಮಾರ್ಟ್ ಗೇಮ್ ಪ್ಲೇ ಆಗಿರ್ಬೋದು ಎಲ್ಲವೂ ಕೂಡ ಇಷ್ಟವಾಗ್ತಿದೆ ಜನರಿಗೆ. ಪ್ರತ್ಯೇಕವಾಗಿ ಸ್ಪರ್ಧಿಗಳಿಗೂ ಕೂಡ ಸಹ ಸ್ಪರ್ಧಿಗಳು ಕೂಡ ಇಷ್ಟಪಟ್ಟಿದ್ದಾರೆ, ಹನುಮಂತನನ್ನ ಮೆಚ್ಕೊಂಡಿದ್ದಾರೆ. ಸೊ ಹೀಗಾಗಿ ಹನುಮಂತನಿಗೆ ಈ ರೀತಿಯ ಒಂದು ರೇಟಿಂಗ್ ಅನ್ನ ಸಹ ಕೊಟ್ಟಿರುವುದು. ನೀವು ಎಷ್ಟು ರೇಟಿಂಗ್ ಹನುಮಂತನಿಗೆ ಕೊಟ್ಟಿರೋ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಸುದೀಪ್ ಸರ್ ಕೂಡ ಮೆಚ್ಕೊಂಡಿದ್ದಾರೆ. ಹನುಮಂತನ ಒಂದು ಆಟ ಎಲ್ಲವನ್ನೂ ಕೂಡ ನೋಡ್ತಿದ್ರೆ ಟಾಪ್ 5 ಕಂಟೆಸ್ಟೆಂಟ್ ಆಗಿ ನಿಂತ್ಕೋತಾನೆ ಅಂತ ಅನಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಹನುಮಂತನಿಗೂ ಕೂಡ ನೋಡಿ ಆಶ್ಚರ್ಯ ಆಯ್ತು, ಏನ್ ಇಷ್ಟೊಂದೆಲ್ಲ ಸ್ಪರ್ಧಿಗಳು ಸಹ ಸ್ಪರ್ಧಿಗಳು ಇಷ್ಟೊಂದು ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಅಂತ. ಹೌದು, ಹನುಮಂತನ ಕೊಡುಗೆ ಜಾಸ್ತಿ ಇದೆ ದೊಡ್ಡ ಮನೆಯಲ್ಲಿ. TRP 12 ಹನುಮಂತನಿಗೆ ಸಿಕ್ಕಿದೆ ಅಂದ್ರೆ ಆತ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಜನರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡಿದ್ದಾನೆ ಅಂತಾನೆ ಅರ್ಥ. ಸ್ಪರ್ಧಿಗಳು ಕೂಡ ಅದೇ ಒಂದು ಭರವಸೆಯಲ್ಲಿ ಆತನಿಗೆ ಜಾಸ್ತಿ ರೇಟಿಂಗ್ ಅನ್ನ ಸಹ ಕೊಟ್ಟಿದ್ದಾರೆ.